शिक्षकांना आपल्या कामासाठी कार्यालयांची धावपळ करण्याचा काळ आता दूर गेला आहे. संघटनेच्या ताकदीमुळे शिक्षकांच्या समस्या घरबसल्या सोडवल्या जात आहेत, असे प्रतिपादन राज्य प्राथमिक शाळा शिक्षक संघाचे अध्यक्ष चंद्रशेखर नुगल्ली यांनी केले. ते बेळगाव येथे आयोजित महिला दिन कार्यक्रमात बोलत होते. ರಾಜ್ಯದ ಶಿಕ್ಷಕರ ಸಂಘಟನೆಗೆ ಗಟ್ಟಿಯಾದ ಶಕ್ತಿಯನ್ನು ತುಂಬತಕ್ಕಂಥ ಜಿಲ್ಲೆ. ವಿಶೇಷವಾಗಿ ಜಯಕುಮಾರ್ ಹೆಬ್ಬಳೂರ್ ಅವರು, ರಮೇಶ್ ಗೋಡೂರ್ ಅವರ ನೇತೃತ್ವದಲ್ಲಿ ಒಂದು ಅದ್ಭುತವಾದ ಕ್ರಿಯಾಶೀಲ ಯುವಕರ ತಂಡವನ್ನು ಕಟ್ಕೊಂಡಿದ್ದಾರೆ. ವಿಶೇಷವಾಗಿ ನಿಮಗೆ ಸೌಲಭ್ಯಗಳನ್ನ ಕೊಡಿಸಬೇಕು. ನಿಮ್ಮ ಶಾಲೆಗಳಿಗೆ ಮನೆ ಮನೆಗೆ ಆ ಸೌಲಭ್ಯಗಳನ್ನ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಯಾವುದಾದ್ರೂ ರಾಜ್ಯದಲ್ಲಿ ಒಂದು ಸಂಘಟನೆ ಮಾಡ್ತಾ ಇದೆ ಅಂತಂದ್ರ ಅದು ಬೆಳಗಾವಿ ಜಿಲ್ಲಾ ಸಂಘಟನೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವರ್ಷದಲ್ಲಿ 2-3 ಚಟುವಟಿಕೆಗಳಾದ್ರೂ ಸಂಘಟನೆಯಿಂದ ಹಮ್ಮಿಕೊಳ್ತಾರ. ಸಂಘಟನೆ ಕ್ರಿಯಾಶೀಲವಾಗಿದೆ ಅಂತಂದ್ರೆ ಏನ್ ಅರ್ಥ ಅಂತಂದ್ರ ನಿರಂತರವಾಗಿ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋದೇ ಸಂಘಟನೆಯ ಕ್ರಿಯಾಶೀಲತೆಯನ್ನು ತೋರಿಸಿಕೊಡುತ್ತದೆ. ನೋಡ್ರಿ, ಮಾರ್ಚ್ 8ಕ್ಕೆ ಮಹಿಳಾ ದಿನಾಚರಣೆಯನ್ನ ಯಾವ ಉದ್ದೇಶಕ್ಕೆ ಆಚರಣೆ ಮಾಡ್ತೀವಿ ಅಂತ ಹೇಳಿ ಕಾಮನಹಳ್ಳಿ ಮೇಡಮ್ ಅವ್ರು ಹೇಳಿದಾರ. ಬಹುಶಃ ಮಾರ್ಚ್ 8 ಮುಗಿದು ಬಿಟ್ಟೈತಿ ಅಂತ ಅವ್ರು ಬಿಡಬಹುದಾಗಿತ್ತು. ಬಹಳಷ್ಟು ಜನ ಮಹಿಳಾ ಶಿಕ್ಷಕಿಯರನ್ನ ಸೇರಿಸಿ ಅವರಿಗೊಂದಿಷ್ಟು ಗೌರವವನ್ನ ಕೊಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಬರೇ ಮಹಿಳೆಯರು ಸೇರಿ ಮಾಡ್ತಾ ಇಲ್ಲ. ನಿಮ್ ಲೀಲಾವತಿ ಹಿರೇಮಠ್ ಮೇಡಮ್ ಅವ್ರು ಹೇಳ್ದಂಗನ ನೀವು ಜಾಸ್ತಿ ಜನ ಇರಬಹುದು, ಆದ್ರೆ ನಿಮಗೆ ದೊಡ್ಡ ಶಕ್ತಿಯನ್ನು ತುಂಬತಕ್ಕಂಥವ್ರು ಯಾರು ಅಂದ್ರ ಅದು ಪುರುಷರು ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಅದಕ್ಕೆ ನೀವು ಚಪ್ಪಾಳೆ ಹೊಡಿತೀರಂತ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಈ ದೇಶಕ್ಕೆ ಸಾವಿತ್ರಿಬಾಯಿ ಫುಲೆ ಅಂತಹ ಶಿಕ್ಷಕಿ ಸಿಗಬೇಕಾದ್ರ, ಫಾತಿಮಾ ಶೇಖ್ ಅಂತಕ್ಕಂಥ ಶಿಕ್ಷಕಿ ಸಿಗಬೇಕಾದ್ರ ಅದರಿಂದ ಮಹಾತ್ಮ ಜ್ಯೋತಿಬಾ ಫುಲೆರನ್ನವರ ದೊಡ್ಡ ಶ್ರಮ ಇತ್ತು ಅನ್ನೋದನ್ನ ನಾವ್ಯಾರೂ ಕೂಡ ನೆನಪಾಗಬಾರ್ದು. ಇವತ್ತು ಮಹಿಳೆ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಶಿಕ್ಷಕ ಸಂಘಟನೆಯನ್ನ ತೆಗೆದುಕೊಂಡ್ರೆ ನೀವು ಇಡೀ ದೇಶದ ಇತಿಹಾಸದಲ್ಲಿ ಸಂಘಟನೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸಂಘಟನೆ ಇದ್ರ ಅದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಅನ್ನೋದನ್ನ ಯಾರು ಕೂಡ ನೆನಪಾಗಬಾರದು. ಪ್ರತಿ ಹಂತದಲ್ಲಿ ತಾಲೂಕಾ ಹಂತದಲ್ಲಿ 3 ಜನ ಮಹಿಳೆಯರು ಇರ್ತಾರೆ, ಜಿಲ್ಲಾ ಹಂತದಲ್ಲಿ 3 ಜನ ಮಹಿಳೆಯರು ಇರ್ತಾರೆ, ರಾಜ್ಯ ಹಂತದಲ್ಲಿ 3 ಜನ ಮಹಿಳಾ ಪದಾಧಿಕಾರಿಗಳು ಇರ್ತಾರ. ಆದ್ರೆ ನಾನ್ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇನೆ, ಇವತ್ತು ಸಂಘಟನೆಗಳು ಹೆಂಗಾಗಿದ್ದಾವು ಅಂತಂದ್ರ ಜಾತಿಯ ಹೆಸರಿನಲ್ಲಿ, ಹುದ್ದೆಗಳ ಹೆಸರಿನಲ್ಲಿ, ಭಾಷೆಗಳ ಹೆಸರಿನಲ್ಲಿ ಹೊಸ ಹೊಸ ಸಂಘಟನೆಗಳು ಹುಟ್ಟಿಕೊಳ್ತಾ ಇದ್ದಾವೆ. ನಾನು ಈ ರಾಜ್ಯದ ಎಲ್ಲ ಶಿಕ್ಷಕಿಯರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ, ನಮ್ಮ ಮೂಲವಾಗಿರ್ತಕ್ಕಂಥ ತಾಯಿ ಯಾರು? ಶಿಕ್ಷಕರು ನಾವೆಲ್ಲ. ಮೊಟ್ಟ ಮೊದಲು ನಮ್ಮ ಇಡೀ ಬದುಕನ್ನ ಶಿಕ್ಷಕರ ಸಂಘಟನೆಗಾಗಿ ಮೀಸಲಿಡಬೇಕು. ಬಹುಶಃ ನಿಮಗೆ ಗೊತ್ತಿರಲಿ, 1971-72ರ ಕಾಲಘಟ್ಟದಲ್ಲಿ ಯಾರೋ ಜೈಶಂಕರ್ ಅಂತಕ್ಕಂಥ ಒಬ್ಬ ದಲಿತ ಮನುಷ್ಯ ಈ ಸಂಘಟನೆಯನ್ನು ಹುಟ್ಟಾಕಿದ. ಇವತ್ತು ಸಂಘಟನೆಗೆ 55 ವಸಂತಗಳು. ಆ 55 ವಸಂತಗಳ ಇತಿಹಾಸದಲ್ಲಿ 100ಕ್ಕೂ ಹೆಚ್ಚು ಬೇಡಿಕೆಗಳನ್ನ ಈಡೇರಿಸತಕ್ಕಂಥ ಶ್ರೇಯ ರಾಜ್ಯದ ಶಿಕ್ಷಕರ ಸಂಘಟನೆಗೆ ಹೋಗ್ತದೆ. ನಿಮ್ ಕೃಷ್ಣ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಮಹಿಳೆಯರ 3 ಆದೇಶಗಳು. ಬಹುಶಃ ಈ ಸರ್ಕಾರವನ್ನು ಪ್ರಾಮಾಣಿಕವಾಗಿ ನೆನೆಸ್ಬೇಕು. ಇವತ್ತು ನಿಮ್ಮ ಸಚಿವರು ಇರ್ತಾರಂತ ಬಂದಿದ್ದೆ ನಾನು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನೋಡ್ರಿ, ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ರ 1 ಗ್ಯಾರಂಟಿ ನೇರವಾಗಿ ನಮ್ಮ ಶಿಕ್ಷಕಿಯರಿಗೆ ಅನುಕೂಲ ಆಗೈತೆ. ಆಗೈತೆ ಇಲ್ರಿ? ಆಗೈತೆ ಇಲ್ಲೋ? ಖಂಡಿತವಾಗ್ಲೂ ಆಗಿದೆ. ನೀವು ಹೊರಗಡೆ ಹೋಗ್ಬೇಕಾದ್ರೆ ನಿಮ್ ಬ್ಯಾಗ್ ನೊಳಗೆ ದುಡ್ಡು ಐತಿಲ್ಲ ಯಾರು ನೋಡೋ ಅವಶ್ಯಕತೆನೇ ಇಲ್ಲ. ಇವತ್ತು ಎಲ್ಲಿಗೆ ಬೇಕಾದ್ರೂ ಬಸ್ ನಲ್ಲಿ ನೀವು ಫ್ರೀ ಆಗಿ ಹೋಗ್ಬೋದು. ಇದು ಒಂದನ್ನ ಬಿಡ್ರಿ, ರಶ್ ಇರ್ತೈತಿ, ನಾವ್ ಯಾರು ಬಸ್ಸಿಗೆ ಹೋಗೋದಿಲ್ಲ ಅಂದ್ರೆ ನಮ್ದೇನ್ ಸಮಸ್ಯೆ ಇಲ್ಲ. ಬಹುಶಃ ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕ ಇಸ್ ದಿ ಫಸ್ಟ್ ಸ್ಟೇಟ್. ನಿಮ್ಗೆ ಗೊತ್ತಿರಲಿ, ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಮೊದಲ ರಾಜ್ಯ. ಏನು ಅಂತಂದ್ರ ಈ ರಾಜ್ಯದ ಎಲ್ಲ ವಲಯಗಳಲ್ಲಿ ದುಡಿತಕ್ಕಂತ ಮಹಿಳೆಯರಿಗೆ, ಬರೀ ಗವರ್ಮೆಂಟ್ ಟೀಚರ್ಸ್ಗೆ, ಗವರ್ಮೆಂಟ್ ಎಂಪ್ಲಾಯೀಸ್ಗೆಲ್ಲ ನಾನು ಹೇಳ್ತಾ ಇರೋದು, ಕಾರ್ಮಿಕರಾಗಿರ್ಬಹುದು, ಏನೋ ನಮ್ಮ ITBT ಕಂಪನಿಗಳಲ್ಲಿ ದುಡಿತಕ್ಕಂಥವ್ರು ಇರ್ಬೋದು, ಬೇರೆ ಬೇರೆ ಯಾವುದೇ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ತಿಂಗಳಿಗೆ ಒಂದು ವಿಶೇಷ ರಜೆಯನ್ನ ಕೊಟ್ಟಿರ್ತಕ್ಕಂಥ ದೇಶದ ಮೊದಲ ರಾಜ್ಯ ಯಾವ್ದಾದ್ರು ಇದ್ರೆ
ಅದು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕದ ಸರ್ಕಾರ ಅನ್ನೋದನ್ನ ಯಾರು ಕೂಡ ಮರಿಬಾರದು. ಜೊತೆಗೆ ನಿಮಗೆ ಗೊತ್ತಿರಲಿ, ನಿನ್ನೆ ಮೊನ್ನೆ 2-3 ದಿನ ಕ್ಯಾಬಿನೆಟ್ ನಲ್ಲಿ ಸರ್ಕಾರ ಒಂದು ಹಿಸ್ಟಾರಿಕಲ್ ಡಿಸಿಷನ್ ಅನ್ನ ಮಾಡ್ತದೆ. ಇದು ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೀವು ಒಂದು ಮಗುವಿಗೆ ಜನ್ಮ ಕೊಟ್ರೆ, ನಮಗೆ ಗೊತ್ತಿದೆ ಇವತ್ತು ಈ ಜಗತ್ತು ನಿಂತಿರೋದೇ ನಿಮ್ಮ ಮೇಲೆ, ನಿಮ್ ಬಗ್ಗೆ ಬಹಳ ಗೌರವ ಇದೆ ನಮ್ಗೆ. ಯಾರು ತಾಯಿಯಂದಿರೋ 9 ತಿಂಗಳು ಹೆತ್ತು ಹೊತ್ತು ತ್ರಿಶಂಕು ಸ್ಥಿತಿಯಲ್ಲಿ ತಾನು ಸತ್ರು ಪರವಾಗಿಲ್ಲ, ಒಂದು ಜೀವಕ್ಕೆ ಜೀವವನ್ನ ಕೊಡ್ತಕ್ಕಂಥ ಕೆಲಸವನ್ನ ತಾಯಿಯಂದಿರು ಮಾಡ್ತಾರೆ. ಅಂತ ತಾಯಿಯಂದಿರು ಒಂದು ಮಗುವಿಗೆ ಜನ್ಮ ಕೊಟ್ಮೇಲೆ ಆ ತಾಯಿಗೆ ಯಾವ್ದಾದ್ರೂ ಶಾಲೆ ದೂರ ಆಗಬಾರ್ದು ಅಂತ ಹೇಳಿ ವರ್ಗಾವಣಾ ಕಾಯ್ದೆಯಲ್ಲಿ ನಿಮ್ಗೇನ್ ಮಾಡ್ತಾರೆ ಅಂತಂದ್ರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಹೆಂಗೆ ವಿಶೇಷವಾಗಿರ್ತಕ್ಕಂಥ ಕಾಯಿಲೆಗಳಿರ್ತಾವಲ್ಲ, ನಿಮಗೆ ಪ್ರಿಯಾರಿಟಿ ಕೊಡ್ತಾರ. ಬಹುಶಃ ನೀವು ಪೇಪರ್ ನ ನೋಡಿದಾಗ ಕನ್ಫ್ಯೂಸ್ ಆಗಿದ್ರೇನೋ, ಯಾವ ಶಾಲೆಗಾದ್ರೂ ಕೊಡ್ತಾರಂತ ಮಿನಿಸ್ಟರ್ ಹೇಳಿದ್ರು. ಅದನ್ನ ಭಾರಿ ಅನ್ಕೊಂಡ್ರಿ. ಒಟ್ಟೆ ನಾವು ಮಗುವಿಗೆ ಜನ್ಮ ಕೊಟ್ಟಿರ್ತೀವಿ, ಗಂಡನ ಮನೆ ಸವಾಸನ ಬೇಡ, ನಮ್ಮ ಅವ್ರು ತವ್ರ ಮನೆ ಕೇಳ್ಬಿಡೋಣ ಅನ್ಕೊಂಡಿದ್ರೆ ನೀವು ಬಹಳ ಮಂದಿ ಮಹಿಳೆಯರೆಲ್ಲ. ಹಂಗಲ್ಲ, ಅದು ವರ್ಗಾವಣೆ ಕಾಯ್ದೆಯೊಳಗೆ ಏನ್ ಮಾಡಿದಾರ ಅಂತಂದ್ರೆ ನಿಮಗೆ ಪ್ರಿಯಾರಿಟಿ ಕೊಡ್ತಾರ. ಯಾರು ಮಗುವನ್ನ ಹೆತ್ತ ತಕ್ಷಣ, ನೀವು ಮ್ಯಾಟರ್ನಿಟಿ ಲೀವ್ ಮುಗಿದ ತಕ್ಷಣ ನೀವು ಶಾಲೆಗೆ ಬರ್ಬೇಕಾಗಿರ್ತದ. यावेळी DDPI लीलावती हिरेमठ यांनी सांगितले की जगात महिलांचे स्थान अमूल्य आहे. या कार्यक्रमात राज्य प्रधान सचिव चेतन HS, राज्य संघटन सचिव प्रमिला कामनहळ्ळी, जिल्हा प्रधान सचिव रमेश गोडणी, जगदीश गौडप्पा पाटील, जिल्हा उपाध्यक्ष मल्लिकार्जुन यांच्यासह इतर मान्यवर उपस्थित होते. नजीम बेटगेरी, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना, मारुति गली, बेलगाम. मन भाए आराधना.